ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ. ಆಯಿತು, ಇಟ್ಸ್ ಬೀನ್ 3 to 4 ಡೇಸ್ ನಾನು ವ್ಲಾಗ್ ಮಾಡಿ. ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ದ ಥಿಂಗ್ ಈಸ್ ನನ್ನ ಮನೆಯಲ್ಲಿ ನನ್ನ ಮಗ ನಾನು ಇಬ್ಬರೇ ಮೋಸ್ಟ್ ಆಫ್ ದ ಟೈಮ್ ಒಂದು 3-4 ಡೇಸಿಂದ ಇರೋದ್ರಿಂದ ನನಗೆ ಪರ್ಟಿಕ್ಯುಲರ್ ರೀಸನ್ ಅಂತ ಸಿಕ್ಕಿಲ್ಲ ಟು ಶೂಟ್ ಅ ವಿಡಿಯೋ. ಆಮೇಲೆ ಏನಂದರೆ ಸುಮ್ಮನೆ ಡೈಲಿ ನಾನು ರೂಟೀನ್ ಸೇಮ್ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಇರಲ್ಲ. ಒಂದು ಕಂಟೆಂಟ್ ಅಂತ ಇದ್ದರೆ ನೋಡೋರಿಗೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯು ಗೈಸ್ ಎಂಜಾಯ್ ಇಟ್ ಅಲ್ವಾ. ಎಲ್ಲೂ ಬೋರಿಂಗ್ ಅಂತ ಅನಿಸ್ಬಾರ್ದು ನನ್ನ ವೀಡಿಯೋ ಅನ್ನೋ ಕಾರಣಕ್ಕೋಸ್ಕರ ಐ ಡೆಂಟ್ ಶೂಟ್ ಎನಿ ವಿಡಿಯೋ. ಬಟ್ ಇವತ್ತು ಬಂದು ನನ್ನ ಈವ್ನಿಂಗ್ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಹೇಳಿ ಐ ಡಿಸೈಡೆಡ್ ಆ್ಯಂಡ್ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಥಿಂಗ್ ಎಕ್ಸ್ಟ್ರಾಡಿನರಿ ನಂದು ಈವ್ನಿಂಗಲ್ಲಿ ಏನು ಮಾಡ್ತೀನಿ ಅಂತ ಸುಮ್ಮನೆ ಸಿಂಪಲಾಗಿ ಹಾಗೆ ಶೂಟ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ಇವತ್ತಿನ ಡಿನ್ನರ್ ಬಂದು ಬದನೆಕಾಯಿ, ಹೆಣ್ಗಾಯಿ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ನನ್ನ ಮಗ ರೋಲಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ರೋಲಿಂಗ್ ಅಂದರೆ ಉಲ್ಟಾ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಐ ಆಮ್ ಸೂಪರ್ ಹ್ಯಾಪಿ ಅಬೌಟ್ ಇಟ್. ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ ಅದನ್ನು ನೋಡೋಕ್ಕೆ. ಸೊ ಅದರದ್ದು ಒಂದು ಪುಟ್ ವೀಡಿಯೋನೂ ಕೂಡ ನಿಮಗೆ ವಿಡಿಯೋನಲ್ಲಿ ಜಾಯಿನ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಹ್ಯಾವ್ ಟು ಥ್ಯಾಂಕ್ ನನ್ನ ಸಬ್ಸ್ಕ್ರೈಬರ್ಸ್. ಆಲ್ಮೋಸ್ಟ್ 60 ಇದ್ದಾರೆ. ಬಟ್ 60 ಇಸ್ ನಾಟ್ ಅ ಬಿಗ್ ನಂಬರ್ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ಆ 60 ಮೆಂಬರ್ಸಲ್ಲಿ ಒಂದು ಫ್ಯೂ ಆಫ್ ದ ಮೆಂಬರ್ಸ್ ನನಗೆ ಕೇಳ್ತಾ ಇದ್ದಾರೆ ಯಾಕೆ ವೀಡಿಯೋ ರೆಗ್ಯುಲರಾಗಿ ಮಾಡ್ತಾ ಇಲ್ಲ ಅಂತ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಎಲ್ಲೋ ಇವಾಗ ಸ್ಟಾರ್ಟ್ ಮಾಡಿ ಎಲ್ರಿಗೂ ನಾನು ರೀಚ್ ಆಗ್ತಾ ಇದ್ದೀನಿ. ಐ ಥಿಂಕ್ ದೇ ಆರ್ ಮಿಸ್ಸಿಂಗ್ ಮೈ ವೀಡಿಯೋ ಅಂತ ಕೇಳೋದಕ್ಕೇ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಹೋಪ್ ನನಗೆ ಕಾಂಟೆಂಟ್ ಸಿಕ್ಕಿ ಐ ವಿಲ್ ಬಿ ಡೂಯಿಂಗ್ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಈ ವಿಡಿಯೋನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಹೌ ಡು ಐ ಸ್ಟಾರ್ಟ್ ಮೈ ರೆಗ್ಯುಲರ್ ಡಯಟ್. ನನ್ನ ವೆಯ್ಟ್ ಲಾಸಿಗೆ ನಾನು ಹೇಗೆ ಡಯಟ್ನ ಫಾಲೋ ಮಾಡ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ನನ್ನ ಈ ಬ್ಲಾಗಲ್ಲೇ ಇರುತ್ತೆ. ಸೊ ನಾವು ಬದನೆಕಾಯಿ, ಹೆಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಾನು ಹೇಳಿದ್ನಲ್ಲ, ಹೀಗೆ ನನ್ನ ಮಗ ಸ್ಟಾರ್ಟೆಡ್ ರೋಲಿಂಗ್. ತುಂಬ ಚೆನ್ನಾಗಿ ರೋಲ್ ಆಗ್ತಾನೆ. ಬಟ್ ಸಮ್ಟೈಮ್ಸ್ ಕೆಳಗಡೆ ಹೋಗಿರೋ ಕೈನ ಅವನಿಗೆ ತಗೊಳ್ಳೋಕೆ ಗೊತ್ತಾಗಲ್ಲ. ಇಲ್ಲಾಂದರೆ ಅದೊಂದು ಸ್ವಲ್ಪ ಅವನಿಗೆ ಫ್ರೀ ಮಾಡಿಕೊಟ್ರೆ ಹಿಲ್ ಎಂಜಾಯ್ ಬೀಯಿಂಗ್ ಲೈಕ್ ದ್ಯಾಟ್. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಅವ್ನ ಗ್ರೋತ್ನ ಎವ್ರಿ ಡೇ ನೋಡೋಕ್ಕೆ. ಹೆಣ್ಗಾಯಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಗುಂಡು ಬದನೆಕಾಯಿ. ಗುಂಡು ಬದನೆಕಾಯಲ್ಲೂ ಮಾಡ್ಕೊಬೋದು, ಹೀರೆಕಾಯಲ್ಲಿ ಮಾಡ್ಕೊಬೋದು, ತೊಂಡೆಕಾಯಲ್ಲಿ ಮಾಡ್ಕೊಬೋದು. ಫಸ್ಟು ಬದನೆಕಾಯಿನ ತೊಗೊಂಡು ಹೀಗೆ ಸ್ಲಿಟ್ ಮಾಡಬೇಕು. 4 ಸೈಡ್ಸ್ ಮಾಡ್ಕೊಬೇಕು. ಬದನೆಕಾಯಿನ ಪೂರ್ತಿ ಸ್ಲಿಟ್ ಮಾಡಬೇಡಿ, ಅರ್ಧಕ್ಕಷ್ಟೇ ಸ್ಲಿಟ್ ಮಾಡ್ಕೊಳ್ಳಿ. ಅದು ನೋಡಿ ನೀಟಾಗಿ ಅರ್ಧಕ್ಕಷ್ಟೇ ಸ್ಲಿಟ್ ಆಗಬೇಕು. ಪೂರ್ತಿ ಸ್ಲಿಟ್ ಆದರೆ ನಾವು ಸ್ಟಫಿಂಗ್ ಏನು ತುಂಬ್ತೀವಿ ಅದು ಕುಕ್ ಮಾಡ್ತಾ ಮಾಡ್ತಾ ಆಚೆ ಬಂದುಬಿಡುತ್ತೆ. ಹೀಗೆ ನೀಟಾಗಿ ಎಲ್ಲನೂ ಹೀಗೆ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲ್ನ ತೊಗೊಂಡು ಅದರಲ್ಲಿ ನೀರನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದಕ್ಕೆ ಬದನೆಕಾಯಿನೆಲ್ಲ ಅದರೊಳಗಡೆ ಹಾಕಿಡಬೇಕು. ಯಾಕೆ ಅಂದರೆ ಬದನೆಕಾಯಿ ಬೆಳಿಬೇಕಾದ್ರೆ ಸ್ವಲ್ಪ ಔಷಧಿಗಳನ್ನ ಹಾಕಿರ್ತಾರೆ, ಅದೆಲ್ಲ ನೀಟಾಗಿ ವಾಶ್ ಆಗಲಿ ಅಂತ. ಆಮೇಲೆ ಬದನೆಕಾಯಿನ ನೀರೊಳಗಡೆ ಹಾಕೋದ್ರಿಂದ ಅದು ಬೇಗ ಕಪ್ಪಾಗೋದಿಲ್ಲ. ಈಗ ಸ್ಟಫಿಂಗಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಕಡಲೆಕಾಯಿ ಬೀಜನ ಹಾಕ್ಕೋಬೇಕು. ಕಡಲೆಕಾಯಿ ಬೀಜನ ಹಾಕ್ಕೊಂಡು ಅದು ಕೆಂಪಗಾಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ಅದು ನೀಟಾಗಿ ಕೆಂಪಗಾಗಬೇಕು. ಅದಾದಮೇಲೆ ಅದಕ್ಕೆ 1 ಸ್ಪೂನ್ ಬಿಳಿ ಎಳ್ಳು, ನಾನಿಲ್ಲಿ ಸ್ಪೂನ್ ಅಳತೆಗಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಆ ಪ್ಯಾನಿಗೆ 1 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ಕಡಲೆಬೇಳೆ ಹಾಕಿ, ಆಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ, ಹಾಗೆ 1/2 ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದಾದಮೇಲೆ ಅದಕ್ಕೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ, ಅದಾದಮೇಲೆ ಅರ್ಧ ಹುಳು ಕೊಬ್ಬರಿ ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಫ್ರೈ ಮಾಡಿರೋದನ್ನ ಮಿಕ್ಸರ್ಗೆ ಹಾಕಿ ಒಂದು ನೈಸ್ ಪೇಸ್ಟ್ನ ಮಾಡ್ಕೊಂಬರಬೇಕು. ಸ್ವಲ್ಪನೇ ನೀರು ಹಾಕಿ ಒಂದು ನೈಸ್ ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ರೆಡಿ ಮಾಡ್ಕೋಬೇಕು. ತೀರಾ ನೀರು ಹಾಕ್ಕೊಬಾರ್ದು. ನೀರು ಹಾಕಿದ್ರೆ ಸ್ಟಫಿಂಗ್ ಕಷ್ಟ ಆಗುತ್ತೆ. ಸೊ ಅದು ಪೇಸ್ಟ್ನ ನೀಟಾಗಿ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಒಳಗಡೆ ನೀಟಾಗಿ ತುಂಬಬೇಕು. ಅದು ಎಷ್ಟು ನೀಟಾಗಿ ತುಂಬಬೇಕಂತ ಅಂದರೆ ಎಲ್ಲೂ ಆಚೆ ಈಚೆ ಬರಬಾರ್ದು. ಆ ಥರ ಈ ಥರ ಕಂಪ್ಲೀಟಾಗಿ
ಸ್ಟಫಿಂಗ್ನೆಲ್ಲ ಒಳಗಡೆ ತುಂಬಿದ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ಟಫ್ ಮಾಡ್ಕೊಂಡಿರೋವಂಥ ಬದನೆಕಾಯಿನ ಎಣ್ಣೆ ಒಳಗಡೆ ಹಾಕಿ ಒಂದು 1 ಮಿನಿಟ್ ಸ್ವಲ್ಪ ಫ್ರೈ ಮಾಡಬೇಕು, ಬಿಕಾಸ್ ಅದು ಹಸಿ ವಾಸನೆ ಹೋಗೋದಕ್ಕೆ. ಇದೇ ಮೆಥಡಲ್ಲಿ ನಾವು ಹೀರೆಕಾಯಿನಲ್ಲೂ ಮಾಡ್ಕೋಬೋದು, ಹಾಗೆ ತೊಂಡೆಕಾಯಲ್ಲೂ ಮಾಡ್ಕೋಬೋದು. ಟೇಸ್ಟ್ ಇದೇ ಥರ ಇರುತ್ತೆ ಆ್ಯಂಡ್ ಪ್ರೊಸೀಜರ್ ಕೂಡ ಹಾಗೆ ಇರುತ್ತೆ. ಸೊ ಮಿಕ್ಕಿರುವಂಥ ಸ್ಟಫಿಂಗ್ ಮಸಾಲ ಏನಿರುತ್ತೆ ಅದನ್ನೆಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಆ ಮಸಾಲೆಗೆ ನಾವು ಖಾರ ಅಥವಾ ಸಾಲ್ಟ್ ನಮ್ಮ ಟೇಸ್ಟ್ ಅನುಗುಣವಾಗಿ ನಾವು ಆ್ಯಡ್ ಮಾಡ್ಕೊಬೋದು. ಅದನ್ನು ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಒಂದು 10 ನಿಮಿಷ ನಾವು ಫ್ರೈ ಮಾಡಿದ್ರೆ ನೀಟಾಗಿ ಬದನೆಕಾಯಿ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿರುತ್ತೆ. ಈಗ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಅದನ್ನ ಕ್ಲೋಸ್ ಮಾಡಿ ನಾವು ಒಂದು 10 ನಿಮಿಷ ಬಿಟ್ಕೊಂಡ್ರೆ ಆಯಿತು. ಸೊ ಇವಾಗ ಬದನೆಕಾಯಿ ಹೆಣ್ಗಾಯಿಗೆ ನಾವಿಲ್ಲಿ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೋತಾ ಇದ್ದೀವಿ. 1 ಬೌಲ್ ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾದಿರುವಂಥ ಬಿಸಿನೀರನ್ನ ಹಾಕಿ ನಿಧಾನಕ್ಕೆ ಕಲಿಸ್ತಾ ಬರಬೇಕು. ಅದು ಎಷ್ಟು ಚೆನ್ನಾಗಿ ಕಲಿಸ್ತಾ ಬರಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಅಕ್ಕಿ ಹಿಟ್ಟು ಬರಬೇಕು. ಆಗ ರೊಟ್ಟಿ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರುತ್ತೆ. ಈ ಥರ ನೀಟಾಗಿ ಚೆನ್ನಾಗಿ ನಾದ್ಕೊಂಡು ಕೈಯಲ್ಲಿ ನಾದ್ಕೊಂಡು ಅದನ್ನು ಅಕ್ಕಿ ಹಿಟ್ಟನ್ನ ಮಾಡ್ಕೊಬೇಕು. ಅಕ್ಕಿ ಹಿಟ್ಟು ಉಂಡೆ ಆದಮೇಲೆ ಅದಕ್ಕೆ ಒಂದು ಚಿಕ್ಕ ಹೋಲನ್ನ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬಿಡಿ. ಆಯಿಲ್ ಅಪ್ಲೈ ಮಾಡಿ ಇಡೋದ್ರಿಂದ ಬೇಗ ಅಕ್ಕಿ ಹಿಟ್ಟು ಡ್ರೈ ಆಗಲ್ಲ, ಸಾಫ್ಟ್ ಆಗೇ ಇರುತ್ತೆ. ಸೊ ಕ್ಲೋಸ್ ಮಾಡಿ ಅದನ್ನು ಪಕ್ಕಕ್ಕಿಟ್ಟು ಈಗ ಹೆಣ್ಗಾಯಿ ಹೇಗಾಗ್ತಾಯಿದೆ ಅಂತ ಒಂದು ಸರಿ ತೆಗೆದು ನೋಡೋಣ. ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ, ಬಟ್ ಬದನೆಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು ಅಂತ ಇನ್ನೊಂದು 5 ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ಟೆ. ಈಗ ಬದನೆಕಾಯಿ ಗೊಜ್ಜು ರೆಡಿ ಆಗೋಕ್ಕಿಂತ ಮುಂಚೆ ನಾವಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಣ. ನೀಟಾಗಿ ಸಣ್ಣಗೆ ರೊಟ್ಟಿನ ಹೊತ್ಕೊಂಡು ಈಗ ತವದ ಮೇಲೆ ಹಾಕಿ ಚೆನ್ನಾಗಿ 2 ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಕಾದರೆ ನೀವು ಆಯಿಲ್ ಅಥವಾ ಗೀ ಯಾವುದನ್ನ ಬೇಕಾದರೂ ಮೇಲ್ಗಡೆ ಹಾಕೋ. ನೋಡಿ ಎಷ್ಟು ಸಾಫ್ಟಾಗಿ ಲೇಯರ್ಡಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಈ ಕಡೆ ಹೆಣ್ಗಾಯಿ ಕೂಡ ರೆಡಿಯಾಗಿದೆ. ಈಗ ಹೆಣ್ಗಾಯಿ ಹಾಗೂ ಅಕ್ಕಿ ರೊಟ್ಟಿ ರೆಡಿ ಟು ಸರ್ವ್. ಐ ಥಿಂಕ್ ಇಟ್ ವಾಸ್ ಯಮ್ಮಿ. ತುಂಬ ವರ್ಷಗಳೇ ಆಗಿತ್ತು ನಾನು ಬದನೆಕಾಯಿ ಹೆಣ್ಗಾಯಿ ಮಾಡಿ. ಇಟ್ ವಾಸ್ ಮೌತ್ ವಾಟ್ರಿಂಗ್. ಇಟ್ಸ್ ಲೈಕ್ ಹೇಳೋಕ್ಕೆ ಪದಗಳೇ ಸಿಗ್ತಾ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಹೋಪ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾನು ವೀಡಿಯೋನಲ್ಲಿ ಹೇಳಿದ್ದೆ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಯಾವ ಡಯಟ್ನ ಫಾಲೋ ಮಾಡ್ತೀನಿ ಅಂತ. ಇಟ್ಸ್ ನಾಟ್ ಡಯಟ್ ಅಂತ ಹೇಳೋಕ್ಕಾಗಲ್ಲ. ನನ್ನ ಒಂದು ವೆಯ್ಟ್ ಲಾಸಲ್ಲಿ ನಾನು ಈ ಒಂದು ರೆಸಿಪಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಟ್ಸ್ ನಥಿಂಗ್ ಬಟ್ ಓಟ್ಸ್ ಪುಡ್ಡಿಂಗಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದಾದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಎಲ್ಲ ಫ್ಯಾಟ್ ಕಂಟೆಂಟ್ ಆಗಿರ್ಬೋದು, ಅಥವಾ ನಮಗೊಂದು ಸುಸ್ತಾಗ್ತಾ ಇರುತ್ತೆ, ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಈ ಬಾಣಂತನದಲ್ಲಿರೋರಿಗೆಲ್ಲ ಹೇಗಾಗುತ್ತೆ ಅಂದರೆ ಅದೊಂದು ಊಟ ಮಾಡ್ತಾನೇ ಇರಬೇಕು, ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ. ಬಿಕಾಸ್ ಆಫ್ ವಿ ಫೀಡ್ ಮಚ್. ನಾವು ಫೀಡ್ ಮಾಡೋದ್ರಿಂದ ನಮಗೆ ಆ ಥರ ಅನಿಸ್ತಾ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಹಂಗರ್ನ ಹೋಲ್ಡ್ ಮಾಡುತ್ತೆ. ಒನ್ಸ್ ವಿ ಈಟ್ ದ್ಯಾಟ್ ನಮ್ಮ ಹಂಗರ್ನ ಹೋಲ್ಡ್ ಮಾಡುತ್ತೆ. ಸೊ ನಾವು ವೆಯ್ಟ್ ಗೇನ್ ಆಗಲ್ಲ. ಪದೇ ತಿನ್ನೋದ್ರಿಂದ ನಾವು ವೆಯ್ಟ್ ಗೇನ್ ಆಗ್ತೀವಿ. ಬಟ್ ಈ ಒಂದು ಪುಡ್ಡಿಂಗ್ನ ತಿನ್ನೋದ್ರಿಂದ ತುಂಬ ಟೈಮ್ ನಮ್ಮ ಹಂಗರ್ನ ಹೋಲ್ಡ್ ಮಾಡೋದ್ರಿಂದ ನಾವು ಮತ್ತೆ ರೈಸ್ ಅಥವಾ ಬೇರೆ ಏನು ಐಟಮ್ಸ್ನ ಬೇಕು ಅಂತ ಅನಿಸಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಒನ್. ಅಟ್ ದ ಎಂಡ್ ಆಫ್ ಎನಿ ಇಂಟೇಕ್, ಅದು ಫುಡ್ ಆಗಿರ್ಬೋದು, ಲಿಕ್ವಿಡ್ ಐಟಮ್ಸ್ ಆಗಿರ್ಬೋದು, ಅಟ್ ದ ಎಂಡ್ ವಾಟ್ ವಿ ಥಿಂಕ್ ಅಥವಾ ವಾಟ್ ವಿ ನೀಡ್ ಇಸ್ ಫುಲ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು. ಇದು ನಮ್ಮ ಬಾಡಿಗೆ ಬೇಕು ಅಂತ, ದಟ್ ಅ ಹೆಲ್ದಿ ಫುಡ್ ಬೇಕು ಅನ್ನೋದೇ ನಮ್ಮದು ಆನ್ ಹೋಲ್ ಅಟ್ ದ ಎಂಡ್ ವಿ ಥಿಂಕ್ ಆಫ್. ಸೊ ಇದಕ್ಕೋಸ್ಕರ ಈ ಪುಡ್ಡಿಂಗ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನ್ಯೂಟ್ರಿಷಿಯಸ್ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಟ್ಸ್ ಜಸ್ಟ್ ಅ ಸಿಂಪಲ್ ಪುಡ್ಡಿಂಗ್. ತುಂಬ ಫ್ಯಾಂಟಸಿ ಏನು ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ಗುಡ್ ಫುಡ್ ಟೇಸ್ಟ್ ಆಲ್ಸೋ. ಟೇಸ್ಟಿಂಗ್ ವೈಸ್ ಆಲ್ಸೋ ಇಟ್ ಈಸ್ ವೆರಿ ಗುಡ್. ಅದರಲ್ಲಿ ಏನು ನೀವು ಹಂಗಿರುತ್ತೋ ಏನೋ ಓಟ್ಸಾ ಯಾರು ತಿಂತಾರೆ ಆ ಥರ ಎಲ್ಲ ಏನು ಅಂದ್ಕೊಳ್ಳೋ ಹಾಗಿಲ್ಲ. ಸೊ ಇಟ್ ಈಸ್ ವೆರಿ ಟೇಸ್ಟಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಓಟ್ಸ್ ಪುಡ್ಡಿಂಗ್ ಮಾಡ್ಕೊಳ್ಳೋಕ್ಕೆ ನಾನು ತೊಗೊಂಡಿರೋದು ಇಲ್ಲಿ ಹಾಫ್ ಅ ಕಪ್ ಆಫ್ ಅ ಮಿಲ್ಕ್. ಇದು ಸ್ಲಿಮ್ ಮಿಲ್ಕ್. ಎನಿ ಕೈಂಡ್ ಆಫ್ ಮಿಲ್ಕ್ ನಿಮ್ಮ ಚಾಯ್ಸ್ ನೀವು ತೊಗೊಬೋದು. ಇದಕ್ಕೆ 1 ಸ್ಪೂನ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಒಂದು ನೀಟ್ ಮಿಕ್ಸ್ ಕೊಡಿ. ಅದಾದಮೇಲೆ ಹಾಫ್ ಅ ಬೌಲ್ ಆಫ್ ಓಟ್ಸ್, ಪ್ಲೇನ್ ಓಟ್ಸ್.
ಮಲ್ಟಿಗ್ರೇನ್ ಓಟ್ಸ್ ಯಾವುದೂ ಅಲ್ಲ, ಇಟ್ಸ್ ಜಸ್ಟ್ ಪ್ಲೇನ್ ಓಟ್ಸ್. ಇದನ್ನು ಆ ಹಾಲೊಳಗಡೆ ಆ್ಯಡ್ ಮಾಡಿ, ಅದಾದಮೇಲೆ ನಿಮಗೆ ಫ್ಲೇವರಿಂಗ್ ಬೇಕು ಅಂತಂದರೆ ಎನಿ ಎಕ್ಸ್ಟ್ರಾ ಪೌಡರ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಓವರ್ ನೈಟ್ ಸೋಕ್ ಮಾಡಿದ್ರೆ ಐ ಥಿಂಕ್ ನಿಮ್ಮ ಪುಡಿಂಗ್ ರೆಡಿ ಆಗಿರುತ್ತೆ. ಆ ಪುಡಿಂಗ್ನ ಮಾರ್ನಿಂಗ್ ವಿತ್ ಎನಿ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹಂಗರ್ ಕಮ್ಮಿ ಆಗುತ್ತೆ. ಈಗ ನನ್ನ ಮಗನಿಗೆ ರಾಗಿ ಸರಿ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಮ್ ಲಾಸ್ಟ್ 20 ಡೇಸಿಂದ ನನ್ನ ಮಗನಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಮಲ್ಟಿಗ್ರೇನ್ಸ್ ಎಲ್ಲನೂ ಹಾಕಿ ಪುಡಿ ಮಾಡಿಸಿರೋದ್ರಿಂದ ಇದು ಮಕ್ಕಳಿಗೆ ತುಂಬಾ ಸ್ಟ್ಯಾಮಿನಾನ ಕೊಡುತ್ತೆ. ಬೋನ್ ಡೆವಲಪ್ಮೆಂಟ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ, ಅವ್ರ ಗ್ರೋತ್ಗೆ ಪ್ರತಿಯೊಂದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನು ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಇದಕ್ಕೆ ಪಿಂಚ್ ಆಫ್ ಸಾಲ್ಟ್ ಮತ್ತು ಗೀನ ಆ್ಯಡ್ ಮಾಡಿಬಿಟ್ಟು ನಾನು ತುಂಬಾ ಸಾಫ್ಟ್ ಗಂಜಿ ಥರ ಮಾಡ್ಕೋತೀನಿ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ. ಸೊ ಥ್ಯಾಂಕ್ ಯು ಆಲ್.